ವೆಲ್ಕಮ್ ಟು ಯಶ್ವೆನ್ ಟ್ರಕ್ಲಾಕ್ಸ್. ನಾವು ಅಲ್ಲಿಂದ ಸೀದಾ ಹಂಗೆ ಬಂದಿದ್ದೆ ಕೃಷ್ಣ ಡಾಬಕ್ಕೆ ಯಾಕಪ್ಪ ಬಂದ್ವಿ ಅಂದರೆ ಬೇರೆ 1 ಗಂಟೆ ಆಗಿಬಿಟ್ಟಿತ್ತು ಊಟ ತಿನ್ನೋಣ ಅಂದ್ಬಿಟ್ಟು ಹಂಗೆ ನಾವು ಟಯರೆಲ್ಲ ಚೆಕ್ ಮಾಡ್ಕೊಂಡು ಹಂಗೆ ಜೀರಾ ರೈಸು ನಾನು ನಮ್ಮ ಅಚ್ಚನೂ ಎಲ್ಲ ಒಂದೊಂದು ಜೀರಾ ರೈಸ್ ತಿನ್ಕೊಂಡು ಆಯ್ತು ಅಂದ್ಬಿಟ್ವಿ. ಅಲ್ಲಿ ಬೇರೆ ಶಾನೆ ಬಿಸಿಲು. ಅಲ್ಲಿಂದ ಸೀದಾ ದುರ್ಗಕ್ಕೆ ಬರ್ತಿದ್ದಂಗೆ ಹಂಗೆ ಟೈರ್ ಚೆಕ್ ಮಾಡೋಕ್ಕೆ. ಇನ್ನೊಂದಪ್ಪ ನಮ್ಮ ಡ್ರೈವರ್ ಹಣ್ಣುಗಳಿಗೆ ಹೇಳೋದು ಹಂಗೆ, ನೀವು ಗಾಡಿ ನಿಲ್ಸಿದ ತಕ್ಷಣವೇ ಟೈರ್ ಎಲ್ಲ ಚೆಕ್ ಮಾಡೋಕೆ ಹೋಗ್ಬಿಡ್ರಿ, ಸ್ವಲ್ಪ ಒಂದು 10-15 ನಿಮಿಷ ಬಿಡ್ರಿ. ಯಾಕಪ್ಪ ಅಂದರೆ ಟೈರ್ ಹೀಟಾಗಿ ಬಂದಿರ್ತವೆ ಬೇಸಿಗೆಯಾಗ, ಒಡೆ ಪ್ರೋಗ್ರಾಮ್ ಇರ್ಬೋದು. ಹಂಗೆ ಅಲ್ಲಿಂದ ಹಂಗೆ ನಾನ್ ಸ್ಟಾಪಾಗಿ ಬಂದಿದ್ದು ನಾವು ಬಂಗಾರಪೇಟೆಗೆ ಬರ್ತಿದ್ದಂಗೆ ಬೆಳಿಗ್ಗೆ 6 ಗಂಟೆಗೆಲ್ಲ ಬಂದುಬಿಟ್ರು ಅಮಲರು. ಅನ್ಲೋಡ್ ಎಲ್ಲ ಮಾಡಿದ್ರು. ಅನ್ಲೋಡ್ ಮಾಡ್ತಿದ್ದಂಗೆ ನಾವು ಹಂಗೆ ಬಾಡಿಗೆ ಎಲ್ಲ ಇಸ್ಕೊಂಡು ಮಸ್ತಾಗಿ ಹಂಗೆ ನಮ್ಮ ಸ್ವಾಮಿ ಫೋನ್ ಹಾಕಿದೆ. ಎಲ್ಲಿ ಬರಲಿ ಸ್ವಾಮಿ ಅಂದ್ಬಿಟ್ಟು, ಆಯಿತು ನೀನು ಹಂಗೆ ಸೀದಾ ಚಿಕ್ಕನಳ್ಳಿ ಗೇಟಿಗೆ ಬಾ, ಅಲ್ಲೆಲ್ಲ ಗ್ರೀಸ್ ಎಲ್ಲ ಮಾಡ್ಸ್ಕೊಂಡು ಬರಬೇಕು ಅಂದರು. ನಾನು ಹಂಗೆ ಸೀದಾ ಬಂದಿದ್ದೆ ನಮ್ಮ ಚಿಕ್ಕನಳ್ಳಿ ಗೇಟಿಗೆ. ಅಲ್ಲಿ ಗ್ರೀಸು, ಏರ್ ಚೆಕಪ್ಪು, ಏರ್ ಫಿಲ್ಟ್ರ್ ಕ್ಲೀನು ಮಾಡಿಸಿದ್ವಿ. ಯಾಕಪ್ಪ ಅಂದರೆ ಎಲ್ಲ ಕ್ಲೀನಾಗಿ ಮಾಡಿಸ್ಕೊಂಡ್ರೆ ಏರ್ ಫಿಲ್ಟ್ರೆಲ್ಲ ಕ್ಲೀನು ಹಂಗೆ ಮಸ್ತಾಗಿರ್ತದೆ, ಗಾಡಿ ಪಿಕಪ್ ಬೇರೆ ಇರ್ತದೆ. ಅಲ್ಲಿಂದ ಹಂಗೆ ಮನೆಗೆ ಬರ್ತಿದ್ದಂಗೆ ಇಲ್ಲಿ ನಮ್ಮ ಸ್ವಾಮಿ ಹಂಗೆ ವೀರಭದ್ರಣ್ಣ, ನಮ್ಮ ಜಾವಿದಣ್ಣ ಅವರೆಲ್ಲ ಇದ್ದರು. ಅಲ್ಲಿಂದ ಹಂಗೆ ನಾನು ಮಸ್ತಾಗಿ ಸ್ನಾನ ಮಾಡ್ಕೊಂಡು ಎಲ್ಲ ಫುಲ್ ಫ್ರೆಶ್ ಆಗಿ ಇನ್ನೇನಿಲ್ಲ ಕತೆ, ಮಸ್ತಾಗೆಲ್ಲ ಸ್ನಾನ ಮಾಡಿದ್ವಿ, ಊಟ ಮಾಡೋದು, ಮಸ್ತಾಗಿ ನಿದ್ದೆ ಮಾಡೋದು. ಇನ್ನು ನೆಕ್ಸ್ಟ್ ವಿಡಿಯೋದಾಗೆ ಏನಾಗ್ತದೆ ಏನಿಲ್ಲ ಹೇಳ್ತೀನಿ ಫ್ರೆಂಡ್ಸ್.